ಎಕ್ಸ್ಪೀರಿಯನ್ಸ್ ಆಗಿದೆ. ಏನು ಮೇಡಮ್ ತುಂಬ ಮಿಂಚ್ತಾ ಇದ್ದೀರಾ? ಏನು ನ್ಯೂ ಡಿಸೈನ್ ಹೊಲ್ಕೊಂಡಿದ್ದೀರಾ? ಏನು ಡಿಸೈನ್ ಮೇಡಮ್ ಅದು? ಏನು ಮಾಡೋದ ಶರೇ, ನೀವಂತೂ ಹೊಲ್ಕೊಡಲ್ಲ. ನನ್ನ ಬ್ಲೌಸ್ ಹೊಲಿಯೋದು ಅಂದ್ರೆ ಆಗಲ್ಲ ನಿಮಗೆ, ಅದಕ್ಕೇನೆ ನಾನೇ ಹೊಲ್ಕೊಂಡಿದ್ದೀನಿ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ ಮೇಡಮ್ ತುಂಬ. ಹೊಸ ಪ್ಯಾಟರ್ನ್ ಅಲ್ವಾ? ಹೊಸ ಪ್ಯಾಟರ್ನ್ ಟ್ರೈ ಮಾಡಿದ್ದೀನಿ. ನಮಗೆಲ್ಲ ಯಾವಾಗ ಮೇಡಮ್ ಹೇಳ್ಕೊಡೋದು? ಆಲ್ರೆಡಿ ವಿಡಿಯೋ ಆಗಿದೆ ಶರೇ, ಹಾಕ್ಬೇಕು. ಇದೇ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಪ್ಯಾಟರ್ನ್ ಕಲಿಯೋಕ್ಕೆ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ಟಾರ್ ಫ್ಯಾಷನ್ ಟೆಕ್ ಅಂತ ಹೇಳಿ, ಅಲ್ಲಿ ಹೋಗಿ ನೋಡಿ. ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಪ್ಯಾಟರ್ನು. ಬ್ಯಾಕು ಏನಿಲ್ಲ, ನಿಮಗೆ ಹುಕ್ ಹಾಕಬೇಕು ಅಂತ ಏನು ಟೆನ್ಷನ್ ಇಲ್ಲ. ಆಲ್ರೆಡಿ ಜಿಪ್ ಅಟ್ಯಾಚ್ ಮಾಡಿ ಈ ಥರ ಸ್ಟಿಚ್ ಮಾಡಿರೋದು. ನಾನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ವರ್ಕರ್ಸ್ ಯಾರು ಮಾಡ್ಕೊಡ್ಲಿಲ್ಲ, ನಾನೇ ಕಟಿಂಗ್ ಮಾಡಿ ನಾನೇ ಸ್ಟಿಚ್ ಮಾಡಿದ್ದೀನಿ. ಯಾಕಂದರೆ ಅವ್ರಿಗೆ ನನ್ನ ಬ್ಲೌಸ್ ಹೊಲಿಯೋದಂದ್ರೆ ಆಗಲ್ಲ, ಎಷ್ಟು ಬ್ಲೌಸ್ ಹೊಲಿಸ್ಕೊತೀರಾ ಅಂತಾರೆ. ಅದಕ್ಕೆ ಅವ್ರಿಗೆ ಹೇಳ್ದಂಗೆ ನಾನೇ ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂಡ ಒಂದು ಕಟಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಟೈಲರಿಂಗಲ್ಲಿ ಏನಾದರೂ ಕಲಿಬೇಕು, ಏನಾದರೂ ಫ್ಯಾಷನ್ ಆಗಿ ನಿಮ್ಮ ಬಟ್ಟೆಗಳನ್ನ ನೀವೇ ಡಿಸೈನ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಇದಂತೂ ನಿಮಗೆ ಯೂಟ್ಯೂಬಲ್ಲಿ ಯಾರು ಕೂಡ ತೋರಿಸಿಲ್ಲ ಈ ಡಿಸೈನ್ನ. ನಾನೇ ಫಸ್ಟ್ ಟೈಮು ನಿಮಗೆ ಯೂಟ್ಯೂಬಲ್ಲಿ ಯಾವ ಥರ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಹೊಸ ಡಿಸೈನು ಇವಾಗ ಟ್ರೆಂಡಿಂಗಲ್ಲಿದೆ, ಇನ್ನು ಮುಂದೆ ಇನ್ನೂ ಜಾಸ್ತಿ ಟ್ರೆಂಡಿಂಗ್ ಆಗುತ್ತೆ. ಯಾಕಂದರೆ ಮಧುಬಾಲ ಬ್ಲೌಸ್ ಬಂದಾಗ ಫಸ್ಟು ಒಂದು ಬ್ಲೌಸ್ನ ಸ್ಟಾರ್ಟ್ ಮಾಡಿದ್ಮೇಲಂತೂ ನಮ್ಮ ಶಾಪಲ್ಲಿ ಇನ್ನೂ ಅದು ಒಂಥರ ಕ್ರೇಜಿಯಾಗಿ ಹೋಗ್ತಾಯಿದೆ. ಮಧುಬಾಲ ಪ್ಯಾಟ್ರನ್ನು ಅಷ್ಟೊಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀವಿ. ಮಧುಬಾಲದಲ್ಲಿ ಇವತ್ತು ಡಿಫ್ರೆಂಟ್ ಆಗಿರೋ ಪ್ಯಾಟ್ರನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಆ್ಯಕ್ಚುಲಿ ಇವಾಗ ನಾನು ಸ್ಲೀವ್ ಕಟಿಂಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ, ಆಮೇಲೆ ಸರಿ ಇವಾಗ ಹೊಸ ಪ್ಯಾಟರ್ನ್ ಮಾಡ್ತಿರೋದ್ರಿಂದ ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂತ ಆಮೇಲೆ ಅನ್ನಿಸ್ತು. ಸೊ ಇವಾಗ ನಿಮಗೆ ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ. ಇದು ಸ್ಲೀವ್ ಕಟಿಂಗು. ಮೊನ್ನೆ ವಿಡಿಯೋದಲ್ಲಿ ಮಧುಬಾಲ ಬ್ಲೌಸ್ ಕಟಿಂಗ್ ತೋರಿಸಿದ್ನಲ್ಲ, ಅವಾಗ ಸ್ಲೀವ್ ಕಟಿಂಗ್ದು ನಾನು ವಿಡಿಯೋ ತೋರಿಸಿದ್ದೀನಿ. ಇವಾಗಂತೂ ಆರ್ಮೋಲ್ ಶೇಪ್ ತೆಗಿಯೋಕ್ಕೆ ನಿಮಗೆ ಆರ್ಮೋಲ್ ಶೇಪ್ದು ಸ್ಕೇಲ್ ಬಂದಿರೋದ್ರಿಂದ ತುಂಬ ಈಸಿಯಾಗಿ ತುಂಬ ನೀಟಾಗಿ ಬರುತ್ತೆ. ಆ್ಯಕ್ಚುಲಿ ನಾನಿವಾಗ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು. ತುಂಬ ನೀಟಾಗಿ ಶೇಪ್ ಬರುತ್ತೆ, ನಿಮಗೆಲ್ಲೂ ಏನೂ ಸಮಸ್ಯೆ ಆಗಲ್ಲ. ಚೆನ್ನಾಗಿ ಶೇಪ್ನ ತೆಗಿಬೋದು ನೀವು. ನಾನಿಲ್ಲಿ ಎಲ್ಬೋ ಲೆಂತ್ವರೆಗೂ ಸ್ಲೀವ್ ಇಟ್ಟು ಕಟ್ ಮಾಡಿದ್ದೀನಿ. ಇವಾಗ ಬ್ಯಾಕು ಲೆಂತು ಎಷ್ಟು ಬೇಕು ನೋಡ್ಕೊಳ್ಳಿ. ಫಸ್ಟು ನಿಮಗೆ ಬ್ಯಾಕ್ ಲೆಂತ್ ಎಷ್ಟು ಬೇಕು ಅಂದರೆ ನಾನು ಇಲ್ಲಿ 14 ಇಟ್ಕೋತಾ ಇದ್ದೀನಿ. ಬ್ಯಾಕ್ ಲೆಂತು 14 ಅಂದರೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು, 15 ಇಟ್ಕೋಬೇಕು. ಓಕೆನಾ? ನಿಮಗೆ ಬ್ಯಾಕ್ ರೆಡಿ ಲೆಂತ್ ಎಷ್ಟು ಬೇಕೋ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ನೋಡಿ 1 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನಾನು. ಓಕೆನಾ? ಇವಾಗ ನೆಕ್ಸ್ಟ್ ಪ್ರೊಸೆಸಿಂಗ್ ಏನಂದರೆ ಶೋಲ್ಡರ್ ಮೆಜರ್ಮೆಂಟು. ನಿಮ್ಮದು ಫುಲ್ ಶೋಲ್ಡರ್ ಎಷ್ಟಿರುತ್ತೆ ಅದರಲ್ಲಿ ಅರ್ಧ ನೀವು ಶೋಲ್ಡರ್ ಇಟ್ಕೋಬೇಕು. ಓಕೆನಾ? ಫಸ್ಟು ನೀವು ಬ್ಯಾಕ್ ಹುಕ್ಕ ಫ್ರಂಟ್ ಹುಕ್ಕ ಅಂತ ಯೋಚನೆ ಮಾಡಬೇಕು. ಯಾಕಂದರೆ ಇಲ್ಲಿ ನಾನು ಬ್ಯಾಕ್ ಜಿಪ್ ಕೊಡ್ತಾ ಇರೋದ್ರಿಂದ ನಾನು 1/2 ಇಂಚು ಫಸ್ಟೇ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? 1/2 ಇಂಚು ಬಿಟ್ಟು ಆಮೇಲೆ ನಾನು ಇಲ್ಲಿ ಶೋಲ್ಡರ್ ನಿಮ್ಮದು ಹಾಫ್ ಆಫ್ ದ ಶೋಲ್ಡರ್ ತೊಗೋಬೇಕು. ಎಷ್ಟು ನಿಮ್ಮದು ಶೋಲ್ಡರ್ ಈ ಭುಜದಿಂದ ಆ ಭುಜಕ್ಕೆ ಎಷ್ಟಿರುತ್ತೆ ಅದರಲ್ಲಿ ಅರ್ಧ ಇಟ್ಕೊಂಡಿದ್ದೀನಿ. ಆರ್ಮೋಲ್ ಕೂಡ ನಾನು ಅರ್ಧ ಅಂತ ಅಂದರೆ ಇಲ್ಲಿ 7.5 ಇಟ್ಕೊಂಡಿದ್ದೀನಿ. ಆರ್ಮೋಲ್ ಕೂಡ 7.5ನೇ ಇಟ್ಕೊಂಡಿದ್ದೀನಿ. ಇಲ್ಲಿ ಶೋಲ್ಡರ್ 7.5 ಇಟ್ಟಿದ್ದೀನಿ, ಆರ್ಮೋಲ್ ಡೌನಿಂಗ್ ಕೂಡ 7.5ನೇ ಇಟ್ಟಿದ್ದೀನಿ. ಅಂದರೆ 1/2 ಇಂಚು ಎಕ್ಸ್ಟ್ರಾ ನಾನು ಜಿಪ್ ಅಟ್ಯಾಚಿಗೆ ಬಿಟ್ಟಿದ್ದೀನಲ್ಲ, ಅದು ಅಲ್ಲದೇ 7.5 ಇಟ್ಟಿದ್ದೀನಿ. ಓಕೆನಾ? ಈಗ ರೆಡಿ ಶೋಲ್ಡರ್ ಎಷ್ಟು ಬೇಕು ನಮಗೆ? ರೆಡಿ ಶೋಲ್ಡರ್ ಎಷ್ಟು ಬೋಟ್ ನೆಕ್ಕಿಗೆ ಸಾಮಾನ್ಯವಾಗಿ ಇವಾಗ ಶೋಲ್ಡರ್ ಒಂದು 3 ಇಂಚು ಅಥವಾ 2.5 ಇಂಚು ಇಟ್ಕೋತೀವಿ. ಬಟ್ ನಾನಿಲ್ಲಿ ಪ್ಯಾಟ್ರನ್ ಬ್ಲೌಸು ಯಾವ ಥರ ಅಂತೇಳಿ ತೋರಿಸ್ತೀನಿ ನಿಮಗೆ, ಯಾವ ಥರ ಪ್ಯಾಟ್ರನ್. ಆ್ಯಕ್ಚುಲಿ ಇವಾಗ ನಾನು ವಿಡಿಯೋದಲ್ಲಿ ಹಾಕಿದ್ದೀನಲ್ವ, ಅದೇ ಬ್ಲೌಸ್ನ ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇರೋದ್ರಿಂದ ನೋಡಿ ಈ ಥರ ಬ್ಲೌಸ್ ಪ್ಯಾಟ್ರನ್ನು ಬ್ಯಾಕ್ ಜಿಪ್ಪು ಯಾವ ಥರ ಕಟಿಂಗ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗ ನಾನು ನೆಕ್ ಬಿಡ್ತು 2.5 ನೆಕ್ ಬಿಡ್ತು ಇಡ್ತಾ ಇದ್ದೀನಿ. 2.5 ಆಮೇಲೆ ನಾನು ಇಲ್ಲಿ 1.5ಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಇಲ್ಲಿ 1.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದು ಎಷ್ಟು ಉಳಿದಿದೆ 3 ಇಂಚಸ್ಸು ಅದಷ್ಟು ನಾನು ಶೋಲ್ಡರ್ಗೆ ಇಟ್ಟಿದ್ದೀನಿ. ಓಕೆನಾ? ಇವಾಗ ನಾನು ಇಲ್ಲಿ 3 ಇಂಚಸ್ಸು ಡೌನಿಂಗ್ ತೊಗೊಂಡಿದ್ದೀನಿ. ಬ್ಯಾಕಲ್ಲಿ 3 ಇಂಚಸ್ಸು ಇವಾಗ ಡೌನ್ ಮಾಡಿ ಅದಕ್ಕೊಂದು ನೆಕ್ಕದು ಶೇಪ್ ಕೊಡ್ತಾ ಇದ್ದೀನಿ. ಓಕೆನಾ? ಈ ಥರ. ಯಾಕಂದರೆ ಬ್ಯಾಕು ಕ್ಲೋಸ್ ನೆಕ್ ಇರೋದ್ರಿಂದ ನನಗೆ ಇಷ್ಟು ಸಾಕು, 3 ಇಂಚಸ್ಸು ಸಾಕು. ಯಾವುದೇ ರೀತಿ ಓಪನ್ನು ನಾನು ಬ್ಯಾಕಲ್ಲಿ ಇಡ್ತಾ ಇಲ್ಲ. ಇವಾಗ ಶೋಲ್ಡರ್ ಸ್ಲೋಪ್ ಮಾಡಬೇಕಲ್ವಾ, ಬೋಟ್ ನೆಕ್ಕಿಗೆ ಶೋಲ್ಡರ್ ಸ್ಲೋಪು ನಾನು 1/2 ಇಂಚು ಇಲ್ಲಿ ಶೋಲ್ಡರ್ ಸ್ಲೋಪ್ ಮಾಡಿದ್ದೀನಿ. ನೆಕ್ಸ್ಟು ಏನಂದರೆ ಚೆಸ್ಟ್ ಮೆಜರ್ಮೆಂಟು.
ನಂದು 34 ಇರೋದ್ರಿಂದ 34ನ 4 ಭಾಗ ಮಾಡಿದಾಗ 8.5 ಬರುತ್ತೆ. 8.5 ಪ್ಲಸ್ 1.5 ಇಂಚು ಮಾರ್ಜಿನ್ ಇಟ್ಕೊಳ್ಳಿ, ಕರೆಕ್ಟ್ ಆಗುತ್ತೆ. 2 ಇಂಚು ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ 2 ಇಂಚ್ ಕೇಳಿದವರಿಗೆ ನೀವು 2 ಇಂಚ್ ಇಡಲೇಬೇಕಾಗತ್ತೆ. 1.5 ಇಂಚು ಪರ್ಫೆಕ್ಟ್ ಆಗುತ್ತೆ. 1.5 ಇಂಚು ಮಾರ್ಜಿನ್ ಇಟ್ಕೊಂಡ್ರೆ ಓಕೆನಾ. ಇವಾಗ ನೆಕ್ಸ್ಟು ವೇಸ್ಟ್ ಮೆಜರ್ಮೆಂಟು ನಿಮ್ಮದು ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ಅದರಲ್ಲಿ 4 ಭಾಗ ಮಾಡಿ. ನಂದು 28 ಇರೋದ್ರಿಂದ ನಾನು 7 ಪ್ಲಸ್ 2.5 ಇಂಚ್ ಎಕ್ಸ್ಟ್ರಾ ಇಟ್ಕೋತಾ ಇದ್ದೀನಿ, ಯಾಕಂದರೆ 1 ಇಂಚು ಬ್ಯಾಕ್ ಡಾರ್ಟಿಗೆ. ಇವಾಗ ಇಲ್ಲಿ ಆರ್ಮೋಲು ಚೆಕ್ ಮಾಡಬೇಕು, ನಿಮ್ಮದು ಆರ್ಮೋಲ್ ಎಷ್ಟಿದೆ ಅಂತ ಹೇಳಿ ಓಕೆನಾ. ನೆಕ್ಸ್ಟು ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಯಿತು 2.5 ಯಾಕೆ ಬಿಟ್ಟೆ ಅಂತ ಕನ್ಫ್ಯೂಸ್ ಆಯಿತು ಅಂದರೆ ನೋಡಿ, 1 ಇಂಚು ಎಕ್ಸ್ಟ್ರಾ ಏನಕ್ಕೆ ಬಿಟ್ಟಿದ್ದೀನಿ ಅಂದರೆ ಇಲ್ಲಿ ನಾವು ಬ್ಯಾಕ್ ಡಾರ್ಟ್ ಹಿಡಿತೀವಲ್ವ, ಬ್ಯಾಕ್ ಡಾರ್ಟಿಗೋಸ್ಕರ ನಾನಿಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವಿಲ್ಲಿ 1 ಇಂಚು ಬ್ಯಾಕ್ ಡಾರ್ಟಿಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ಇನ್ನು 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು ಓಕೆನಾ. ಟೋಟಲು 2.5 ಇಂಚು ಬಿಟ್ಟಿದ್ದೀನಿ. ಈಗ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ನಮಗೆ ರೆಡಿ ಇಲ್ಲಿ ಶೋಲ್ಡರು 3 ಇಂಚು ಶೋಲ್ಡರ್ ಬಿಟ್ಟರೆ ನಮ್ಗೆ ಆ ಕಡೆ ಈ ಕಡೆ ಸ್ಟಿಚಿಂಗ್ ಹೋಗುತ್ತೆ ಅಲ್ವಾ, 3/4 ಇಂಚು ಸ್ಟಿಚಿಂಗ್ ಹೋಗಿ ಇನ್ನು ಮಿಕ್ಕಿದ್ದು ರೆಡಿ ಶೋಲ್ಡರಿಗೆ ಬರುತ್ತೆ. ಈಗ ಅಲ್ಲಿ ನಾವು ಗ್ಯಾಪ್ ಕೊಟ್ಟಿದ್ದೀವಲ್ಲ, ಆ ಗ್ಯಾಪಿಗೆ ನೋಡಿ ನೀವು ಈ ಥರ ಈ ಡೌನಿಂಗು ನೀವು ಎಷ್ಟಾದರೂ ಇಟ್ಕೋಬೋದು. ಇಲ್ಲ ನಾನು ಇಲ್ಲಿ 3.5 ಇಟ್ಟಿದ್ದೀನಲ್ವ, ನೀವು 3.5ನಾದರೂ ಇಟ್ಕೋಬೋದು, ಇಲ್ಲ 4-4.5ವರೆಗೂ ಈ ವಿ ಶೇಪ್ ಬಂದಿದೆಯಲ್ಲ ಅದು ಡೌನಿಂಗ್ ಇಳಿಸ್ಬೋದು ಓಕೆನಾ. ಇದಿಷ್ಟು ಮಾರ್ಕಿಂಗು, ಬ್ಯಾಕ್ದು ಮಾರ್ಕಿಂಗು ಓಕೆನಾ. ಆರ್ಮೋಲು ನಂದು ಆರ್ಮೋಲ್ ಕಂಕಳು ಸುತ್ತಳತೆ 15 ಇರೋದ್ರಿಂದ ನಾನು 7.5 ಬರೋ ಥರ ಇಟ್ಕೊಂಡಿದ್ದೀನಿ ಓಕೆನಾ. ನೀವು ಅದು ಶೇಪ್ ಆರ್ಮೋಲ್ ಶೇಪ್ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ಈಗ ಇದು ನೆಕ್ಕನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಕೂಡ ಈ ಡೌನಿಂಗ್ನ ನೀವು ಇನ್ನೊಂದು ಸ್ವಲ್ಪ ಬೇಕಾದರೆ ಇಳಿಸ್ಬೋದು ನಿಮಗೆ ಬೇಕು ಅಂದರೆ, ಇಲ್ಲ ಸಾಕಿಷ್ಟೇ ಅಂದರೆ ನೀವು ಇಷ್ಟೇ ಇಟ್ಕೊಂಡು ಮಾಡ್ಕೋಬೋದು. ನೋಡಿ ಈ ಥರ ಬರುತ್ತೆ, ಓಪನ್ ಬರುತ್ತೆ, ಬ್ಯಾಕಲ್ಲಿ ಸ್ವಲ್ಪ ಓಪನ್ ಬರುತ್ತೆ, ಫ್ರಂಟಲ್ಲೂ ಕೂಡ ಓಪನ್ ಬರುತ್ತೆ. ನೆಕ್ಸ್ಟು ಇವಾಗ ಫ್ರಂಟ್ ಪಾರ್ಟು ಕಟ್ಟಿಂಗು ತೋರಿಸ್ತಾ ಇದ್ದೀನಿ. ನಿಮಗೆ ಎನಿ ಕನ್ಫ್ಯೂಷನ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ನೋಟ್ ಮಾಡ್ಕೊಂಡಿರ್ತೀನಿ. ರಿಪ್ಲೈ ಮಾಡಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ ಓಕೆನಾ. ಈಗ ಫ್ರಂಟು ಒಂದು ನೀವು ಪೇಪರ್ ಅಥವಾ ಬ್ರೌನ್ ಶೀಟ್ ಮೇಲೆ ಮಾರ್ಕ್ ಮಾಡಿ ಶೋಲ್ಡರ್ನ ನಾನು 7.5 ಇಟ್ಕೊಂಡಿದ್ದೀನಿ. ಯಾಕಂದರೆ ಬ್ಯಾಕಲ್ಲಿ ಎಷ್ಟು ಇಟ್ಟಿದ್ವಿ ನಾವು 7.5 ಇಟ್ಕೊಂಡಿದ್ವಿ. 1/2 ಇಂಚು ಜಿಪ್ಪಿಗೆ ಬಿಟ್ಟಿದ್ವಲ್ಲ ಅದನ್ನು ಆ್ಯಡ್ ಮಾಡಬಾರ್ದು, 7.5. ಆಮೇಲೆ ಆರ್ಮೋಲ್ ಡೌನಿಂಗ್ ಕೂಡ ನಾನು 7.5 ಇಟ್ಕೊಂಡಿದ್ದೀನಿ ಓಕೆನಾ. ಈಗ ನೆಕ್ ಬಿಡ್ತು ನಾವು ಬ್ಯಾಕಲ್ಲಿ ಎಷ್ಟು ಇಟ್ಟಿದ್ವಿ 2.5 ಇಟ್ಟಿದ್ವಿ ನೆಕ್ ಬಿಡ್ತು. ನೆಕ್ಸ್ಟು 1.5 ಇಂಚು ನಾವು ಗ್ಯಾಪ್ ಬಿಟ್ಟಿದ್ವಿ ಓಕೆನಾ, ಅದನ್ನು ತೋರಿಸ್ತೀನಿ. ಇವಾಗ ನೆಕ್ ಲೆಂತು ಅಂದರೆ ಫ್ರಂಟ್ ನೆಕ್ ಲೆಂತ್ ಬಂದುಬಿಟ್ಟು ನಾನು 3 ಇಂಚೇ ಇಟ್ಟಿದ್ದೀನಿ. ನೀವು ಬೇಕಾದರೆ 3.5-4 ಇಂಚ್ವರೆಗೂ ಫ್ರಂಟ್ ನೆಕ್ ಡೀಪ್ ಇಟ್ಕೋಬೋದು ಓಕೆನಾ. ಈಗ ನೆಕ್ಕು ಶೇಪು ಮಾರ್ಕ್ ಮಾಡಿ ನೋಡಿ, ಈ ಥರ ಮಾರ್ಕ್ ಮಾಡಿದ ಮೇಲೆ ನೆಕ್ಸ್ಟು ಏನು ಮಾಡಬೇಕಂದ್ರೆ ಮತ್ತೆ ನೆಕ್ ಬಿಡ್ತಿಂದ ಮುಂದೆ 1.5 ಇಂಚು ನಾವು ಬ್ಯಾಕಲ್ಲಿ ಬಿಟ್ಟಿದ್ವಲ್ಲ, ಸೊ ಅದೇ ಥರ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಓಕೆನಾ. 1.5 ಇಂಚ್ ಮಾರ್ಕ್ ಮಾಡಿ ಇನ್ನು ನಾವು ರೆಡಿ ಶೋಲ್ಡರು ಬ್ಯಾಕಲ್ಲಿ ಎಷ್ಟು ಬಿಟ್ಟಿದ್ವಿ ಅದಷ್ಟೇ ರೆಡಿ ಶೋಲ್ಡರ್ ಬಿಡಬೇಕು ಓಕೆನಾ. ಈಗ 1.5 ಇಂಚು ಮಾರ್ಜಿನ್ನು ಪ್ಲಸ್ಸು ಚೆಸ್ಟ್ ಮೆಜರ್ಮೆಂಟಿಗೆ ಮಾರ್ಕ್ ಮಾಡಿದ್ದೀನಿ. ಆ್ಯಸ್ ಇಟ್ ಈಸ್ ಬ್ಯಾಕಲ್ಲಿ ಯಾವ ಥರ ಮಾಡಿದ್ರಿ ಅದೇ ಥರನೇ ಮಾಡಬೇಕು. ಈಗ ನೆಕ್ಸ್ಟು ಲೆಂತ್ ನಾವು ಬ್ಯಾಕ್ ಲೆಂತ್ ಎಷ್ಟು ಇಟ್ಟಿದ್ವಿ ಅಷ್ಟೇ ಲೆಂತ್ ಇಟ್ಕೊಳ್ಳಿ ಫ್ರಂಟಿಗೂ ಕೂಡ. ನೆಕ್ಸ್ಟು ಏನಂದರೆ ಅಪೆಕ್ಸ್ ಪಾಯಿಂಟು ಎಷ್ಟಿದೆ ಅಷ್ಟು. ಇವಾಗ ನಾನು 9.5ಗೆ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಅಪೆಕ್ಸ್ ಪಾಯಿಂಟು. ಅಲ್ಲಿಂದ ಕೆಳಗೆ 3 ಇಂಚು ಅಂದರೆ ಇದು ಕಪ್ ಸೈಜು ಅಂದರೆ ಅಂಡರ್ ಬಸ್ಟ್ ಲೈನು ಇವಾಗ ಮಾರ್ಕ್ ಮಾಡಿರೋದು ನಾನು ಓಕೆನಾ. ಈಗ ಇಲ್ಲಿಗೊಂದು ಲೈನ್ ಹಾಕೋತೀನಿ. ಇವಾಗ ಏನು ಮಾಡಬೇಕು, ಇಲ್ಲಿಂದ ಮೇಲಕ್ಕೆ 3/4 ಅಥವಾ 1 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಗಮನ ಇಟ್ಟು ನೋಡ್ಕೊಳ್ಳಿ. ಇವಾಗ ಮಾರ್ಕ್ ಮಾಡಿದ್ದು ನಾನು 3 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಇವಾಗ ಮಾರ್ಕ್ ಮಾಡ್ತಿರೋದು 3.5 ಇಂಚಿಗೆ ಓಕೆನಾ. ಇಲ್ಲಿಂದ ಇಲ್ಲಿಗೆ 3.5 ಇಂಚು, ಇಲ್ಲಿಂದ ಇಲ್ಲಿಗೆ 3 ಇಂಚು ಸಾಕು.
ಈ ಮಧುಬಾಲ ಪ್ಯಾಟ್ರನಿಗೆ ಇಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ, ಕರೆಕ್ಟಾಗಿ ಬರುತ್ತೆ. ನಾವು ಪ್ರಿನ್ಸಸ್ ಶೇಪು ಅಟ್ಯಾಚ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಈ ಗ್ಯಾಪ್ ಏನು ಕೊಟ್ಟೆ ನಾನು ಅಲ್ಲಿಗೆ 2.5 ಇಂಚು ಗ್ಯಾಪ್ ಕೊಟ್ಟಿದ್ದೀನಿ. ಓಕೆನಾ, 2.5 ಇಂಚು ಗ್ಯಾಪ್ ಕೊಟ್ಟಿದ್ದೀನಿ. ಈಗ ಶೇಪು ನೋಡಿ, ಈ ಥರ ಶೇಪ್ ಕೊಡಬೇಕು ನೀವು, ಈ ಥರ ಶೇಪ್ ಬರಬೇಕು. ಓಕೆನಾ, ಪ್ರಿನ್ಸಸ್ ಕಟ್ದು ಶೇಪು. ಈ ಗ್ಯಾಪು ನಾನು 2.5 ಇಂಚ್ ಕೊಟ್ಟಿದ್ದೀನಿ. ಈಗ ಈ ಥರ ಪ್ರಿನ್ಸಸ್ ಕಟ್ಟಿಗೆ ನೀವು ಯಾವ ಥರ ಶೇಪ್ ಹಾಕ್ತೀರಾ ಅದೇ ಥರ ಶೇಪು. ಇವಾಗ ನಿಮ್ಮದು ವೇಸ್ಟ್ ಮೆಜರ್ಮೆಂಟ್ ಚೆಕ್ ಮಾಡೋಣ. ವೇಸ್ಟ್ ಮೆಜರ್ಮೆಂಟ್ ಎಲ್ಲಿಗೆ ಬರುತ್ತೆ? 7 ಇಲ್ಲಿಗೆ ಬರುತ್ತೆ. ಓಕೆನಾ, 7 ಈಗ ಇಲ್ಲಿಂದ ಇಲ್ಲಿಗೆ ನಾನು 3.5 ಇಟ್ಕೊಂಡಿದ್ದೀನಲ್ವ, ಈ ಸೆಂಟರ್ ಪಾಯಿಂಟಿಂದ ಆ ಕಡೆ ಸೈಡಿಗೂ 3.5 ಇರಬೇಕು. ಲಾಸ್ಟ್ ಟೈಮ್ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂದರೆ ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಈಗ ಮಾರ್ಜಿನು ನೀವು ಎಷ್ಟು ಮಾರ್ಜಿನ್ ಬಿಟ್ಟಿದ್ರಿ, 1.5 ಇಂಚ್ ಮಾರ್ಜಿನ್ ಬಿಟ್ಟಿದ್ರಿ, ಮಾರ್ಜಿನ್ ಕೂಡ ಅಷ್ಟೇ ಇಟ್ಕೊಳ್ಳಿ. ಈಗ ಏನಂದರೆ ಪ್ರಿನ್ಸಸ್ ಕಟ್ಟಿಗೆ ನಾವು ಎಕ್ಸ್ಟ್ರಾ ತೊಗೋತೀವಲ್ವ, ಪ್ರಿನ್ಸಸ್ ಕಟ್ಟಿಗೆ 3/4 ಇಂಚಷ್ಟು ಎಕ್ಸ್ಟ್ರಾ ತೊಗೋತೀವಲ್ವ, ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕು. ಯಾಕಂದರೆ ನಾವು ಅದನ್ನು ಕಟ್ ಮಾಡಿ ಅಟ್ಯಾಚ್ ಮಾಡ್ತೀವಲ್ವ, ಸೊ ಅದಕ್ಕೆ ಎಕ್ಸ್ಟ್ರಾ ನಾವು ತೊಗೊಳ್ಬೇಕಾಗುತ್ತೆ. ಇದಕ್ಕೂ ಕೂಡ ಸೇಮ್ ಅದೇ ಥರನೇ. ಓಕೆನಾ. ಈಗ ಇಲ್ಲಿ ಕರೆಕ್ಟಾಗಿ ನೀವು 1.5 ಇಂಚ್ ಮಾರ್ಜಿನ್ ಬಿಟ್ಟಿರ ಅಂದರೆ ಅಷ್ಟಕ್ಕೆ ನಾನು ಲೈನ್ ಹಾಕಿದ್ದೀನಿ ಇವಾಗ. ಓಕೆನಾ. ಇದರಲ್ಲಿ ಇಷ್ಟು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ. ಈ ಪಾಯಿಂಟು ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಷ್ಟು ಗ್ಯಾಪ್ ಇದೆ, ಅಲ್ಲಿಂದ ಅಲ್ಲಿಗೂ ಅಷ್ಟೇ ಗ್ಯಾಪ್ ಇರಬೇಕು. ಇದೇ ಸ್ವಲ್ಪ ಡೌಟ್ ಇತ್ತು ಲಾಸ್ಟ್ ಟೈಮು, ಅದನ್ನು ಕ್ಲಾರಿಫೈ ಮಾಡಿದ್ದೀನಿ. ಈಗ ಶೇಪು, ಈ ಶೇಪ್ ಕೊಡಬೇಕಲ್ವ ನಾವು ಇವಾಗ ಮಧುಬಾಲ ಪ್ಯಾಟ್ರನಿಗೆ. ಇಲ್ಲಿ ಈ ಶೇಪ್ ಕೊಡೋ ಹತ್ರ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಅಂದರೆ ಇವಾಗ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಈ ಆರ್ಮೋಲ್ ಶೇಪಿಂದ ಇಲ್ಲಿಗೆ 2 ಇಂಚು. ಓಕೆನಾ, ನೋಡಿ 2 ಇಂಚು ಮಾರ್ಕ್ ಹಾಕ್ಕೊಳ್ಳಿ. 2 ಇಂಚ್ ಮಾರ್ಕ್ ಹಾಕ್ಕೊಂಡು ಈ ಥರ ಶೇಪ್ ಕೊಡಿ. ಓಕೆನಾ, ಈ ಥರ ಶೇಪ್ ಕೊಡಿ. ನೋಡಿ, ನಮಗೆ ಈಗ ಈ ಥರ ಶೇಪ್ ಬರುತ್ತೆ. ಈಗ ಇಲ್ಲಿ ಓಪನ್ ಬರುತ್ತೆ. ನಾನು ಈಗೇನು ಮಾರ್ಕ್ ಹಾಕ್ತಾ ಇದ್ದೀನಲ್ವ ಅಲ್ಲಿ ನಮಗೆ ನೋಡಿ ಈ ಥರ ಏನೀಗ ವಿ ಶೇಪ್ ಥರ ಬಂತಲ್ವ, ಇದಿಷ್ಟು ನಮಗೆ ಓಪನ್ ಆಗುತ್ತೆ. ಓಕೆನಾ. ನೋಡಿ ಈ ಥರ ನಾನು ಏನಿವಾಗ ತೋರಿಸ್ತಾ ಇದ್ದೀನಲ್ವ ಆ ಥರ ಪ್ಯಾಟ್ರನ್ ಬ್ಲೌಸಿಗೆ ಈ ಥರ ಮಾರ್ಕಿಂಗ್ ಮಾಡೋದು. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ. ಇದು ಕೂಡ ಈ ಲೈನ್ನ ಇಲ್ಲಿಗೆ ನೀವು ಮಾರ್ಕ್ ಹಾಕೋಬಿಡಿ, ಯಾಕಂದರೆ ಅದನ್ನು ಕಟ್ ಮಾಡಬೇಕಾಗುತ್ತೆ. ಇದನ್ನು ಕೂಡ ಈ ಥರ ಲೈನ್ನ ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ಕಟ್ ಮಾಡಿ ಇದನ್ನು ಯಾವ ಥರ ನಾವು ಫ್ಯಾಬ್ರಿಕ್ಕಲ್ಲಿ ಇಟ್ಟು ಯಾವ್ದು ಎಕ್ಸ್ಟ್ರಾ ತೊಗೋಬೇಕು ಅಂತ ಮತ್ತೆ ತೋರಿಸ್ತೀನಿ. ಓಕೆನಾ. ಇದು ಬ್ಲೌಸು ತುಂಬ ಪರ್ಫೆಕ್ಟಾಗಿ ಬಂದಿದೆ. ನೀವು ಕೂಡ ಇದೇ ಪ್ಯಾಟ್ರನಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ಆರ್ಮೋಲ್ ಶೇಪ್ ನಾನು ಚೆಕ್ ಮಾಡಿದ್ನಲ್ಲ, ಅದೇ ಥರ ನಿಮ್ಮದು ಕಂಕಳು ಸುತ್ತಳತೆಗೆ ಮ್ಯಾಚ್ ಆಗ್ತಿದೆಯಾ ನೀವು ಮಾರ್ಕ್ ಮಾಡಿರೋದು, ಅದನ್ನು ಒಂದು ಸರಿ ಚೆಕ್ ಮಾಡಿಕೊಂಡು ಕಟ್ ಮಾಡಿ. ಓಕೆನಾ. ನಂದು ಕರೆಕ್ಟಾಗಿದೆ, ಸೊ 7.5 ಬರ್ತಾ ಇದೆ, ಹಾಗಾಗಿ ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಈ ಥರ ನಾನು ಯಾವ ಥರ ಕಟ್ ಮಾಡ್ತಿದ್ದೀನಲ್ವ ಅದನ್ನು ಅಬ್ಸರ್ವ್ ಮಾಡಿ 1 ಸರಿ ಅಲ್ಲ 2 ಸರಿ 3 ಸರಿ ವಿಡಿಯೋನ ನೋಡಿ ಅರ್ಥ ಮಾಡಿಕೊಂಡು ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಓಕೆನಾ. ನಮ್ಮ ಹೊಸ ಟೈಲರಿಂಗ್ ಕ್ಲಾಸಸ್ಸು 1ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾಯಿದೆ, ಹೊಸ ಬ್ಯಾಚು. ಅಂದರೆ ರೆಕಾರ್ಡೆಡ್ ಕ್ಲಾಸಸ್ಸೇ ಇರುತ್ತೆ, ಬಟ್ ಗ್ರೂಪ್ ವೈಸ್ ಇರುತ್ತೆ, ವಾಟ್ಸಪ್ ಗ್ರೂಪ್ ಇರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗ್ಬೋದು. ಈ ಎಲ್ಲ ಥರ ಬ್ಲೌಸಸ್ ಇರುತ್ತೆ. ಓಕೆನಾ. ನಿಮಗೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನೀವು ನಿಮ್ಮ ಬ್ಲೌಸ್ಗಳನ್ನ ಡಿಸೈನ್ ಮಾಡ್ಕೋಬೇಕು ಅಂತ ಇದ್ದರೆ ನೀವು ನಮ್ಮ ಆನ್ಲೈನ್ ಕ್ಲಾಸಲ್ಲಿ ಜಾಯಿನ್ ಆಗ್ಬೋದು. ಓಕೆನಾ. ಇದರಲ್ಲಿ ಆ್ಯಸ್ ಪರ್ ಸ್ಟೂಡೆಂಟ್ಸ್ ರಿಕ್ವೈರ್ಮೆಂಟ್ಸು ನಾನು ತುಂಬ ಬ್ಲೌಸಸ್ಸು ಎಕ್ಸ್ಟೆಂಡ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ಈ ಪೀಟರ್ ಪ್ಯಾನ್ ಕಾಲರ್ ಆಗಿರ್ಬೋದು, ಮಧುಬಾಲ ಬ್ಲೌಸು ಎಲ್ಲ ನನ್ನ ಲಿಸ್ಟಲ್ಲಿ ಇರಲಿಲ್ಲ. ಸೊ ಸ್ಟೂಡೆಂಟ್ಸ್ ಕೇಳಿದರು ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಆನ್ಲೈನ್ ಕ್ಲಾಸಲ್ಲಿ. ಹಾಗೆಯೇ ಪೀಟರ್ ಪ್ಯಾನ್ ಕಾಲರ್ ಇರ್ಬೋದು, ಹಾಗೆಯೇ ಪ್ಯಾಡೆಡ್ ಬ್ಲೌಸು, ಇನ್ನು ಬೇರೆ ಬೇರೆ ಬ್ಲೌಸಸ್ಸು. ಬಟ್ ಇನ್ನು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಇದು ಇನ್ನು ಕಟೋರಿ ಬ್ಲೌಸ್ ಒಂದು ಹೇಳ್ಕೊಡ್ಬೇಕು, ಆಮೇಲೆ ಕೋಟ್ ಕಾಲರ್ ಬ್ಲೌಸು ನೆಕ್ಸ್ಟು ಕ್ಲಾಸಲ್ಲಿ ಅದೇನೇ ಇವಾಗ ಆಗ್ತಾ ಇರೋದು.
ಸೊ ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಆರಾಮಾಗಿ ಜಾಯ್ನ್ ಆಗ್ಬೋದು. ನಮ್ಮದು ಫೀಸ್ ಕೂಡ ಜಾಸ್ತಿ ಇಲ್ಲ. ತುಂಬ ಜನ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾರೆ, ಇಷ್ಟು ಕಡಿಮೆ ಅಮೌಂಟಿಗೆ ಇಷ್ಟೆಲ್ಲ ಪ್ಯಾಟ್ರನ್ನು ಹೇಳ್ಕೊಡ್ತಿದ್ದೀರಲ್ಲ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾರೆ. ಬಟ್ ಕಲಿಯೋ ಇಂಟ್ರೆಸ್ಟ್ ನಿಮಗಿರಬೇಕು. ನೀವು ಕಲೀಲಿ ಅನ್ನೋ ಇಂಟೆನ್ಷನಲ್ಲೇ ನಾನು ಟೈಮ್ ಮಾಡಿಕೊಂಡು ನಿಮಗೆ ಕ್ಲಾಸಸ್ ಮಾಡ್ತಾಯಿದ್ದೀನಿ. ನಾನು ತುಂಬ ಟೈಮ್ ಅಂತೂ ತೊಗೊಂಡಿದ್ದೀನಿ ಆನ್ಲೈನ್ ಕ್ಲಾಸಲ್ಲಿ. ಇವಾಗ ಆಲ್ರೆಡಿ ಕ್ಲಾಸಸ್ ಇರೋದ್ರಿಂದ ಹೊಸ್ದಾಗಿ ಜಾಯ್ನ್ ಆಗಿರೋರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ಇವಾಗ ಆಲ್ರೆಡಿ ಇರೋ ರೆಕಾರ್ಡೆಡ್ ವಿಡಿಯೋಸ್ ಅಲ್ವಾ, ಸೊ ನಿಮಗೆಲ್ಲರಿಗೂ ಸಿಗುತ್ತೆ. ಬಟ್ ಫಸ್ಟ್ ಜಾಯ್ನ್ ಆಗಿರೋರಿಗೆ ತುಂಬ ಟೈಮ್ ತೊಗೊಂಡು ನನಗೆ ಟೈಮ್ ಸಿಕ್ಕಾಗ ಹೇಳ್ಕೊಟ್ಟಿದ್ದೀನಿ. ಓಕೆನಾ? ನೋಡಿ ಇವಾಗ ಯಾವ ಥರ ನಾನು ಫೋಲ್ಡಿಂಗ್ ಮಾಡಿದೆ ಅಂತ ಹೇಳಿ. ಇಲ್ಲೂ ಕೂಡ ನಾವು ಈ ಥರ ನಾವು ಪ್ರಿನ್ಸಸ್ ಕಟ್ಟಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿ ನಾವು ಅಟ್ಯಾಚ್ ಮಾಡ್ಕೋತೀವಲ್ವ, ಸೊ ಇಲ್ಲೇ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಇವಾಗ ಪೇಪರ್ ಕಟ್ಟಿಂಗಲ್ಲೇ ಇಲ್ಲೇ ನಾವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಬೇಕಾಗತ್ತೆ. ಮತ್ತು ಕೆಳಗಡೆ ಅಲ್ಲಿ 2.5 ಇಂಚಿಗೆ ಬಿಟ್ಟಿದ್ವಲ್ಲ, ಅಲ್ಲೂ ಕೂಡ ನಾನು ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸರಿ 3 ಸರಿ ನೋಡಿ ವಿಡಿಯೋನ. ನಾನು ಅಲ್ಲಿ ಫೋಲ್ಡಿಂಗ್ ಎಲ್ಲೆಲ್ಲಿ ಫೋಲ್ಡಿಂಗ್ ಮಾಡಿದ್ದೀನಿ ಸೇಮ್ ನೀವು ಅದೇ ಥರನೇ ನೀವು ಕೂಡ ಫೋಲ್ಡಿಂಗ್ ಮಾಡ್ಕೋಬೇಕು ಈ ಥರ. ಇವಾಗ ಇದನ್ನು ಯಾವ್ದು ಎಕ್ಸ್ಟ್ರಾ ತೊಗೋಬೇಕು ಅಂತ ಹೇಳಿ ನಾನು ತೋರಿಸ್ತೀನಿ. ಇವಾಗ ಇದನ್ನು ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕು. ಓಕೆನಾ? ಇದಿಷ್ಟು ನೀವು ಪೇಪರ್ ಕಟ್ಟಿಂಗು. ನೀವು ಒಂದನ್ನು ಈ ಥರ ಡ್ರಾಫ್ಟಿಂಗ್ ಮಾಡಿ ಪ್ಯಾಟ್ರನ್ ಮಾಡಿ ಇಟ್ಕೊಂಡ್ರಿ ಅಂದರೆ ನೀವು ಆರಾಮ್ಸೆ ಮತ್ತು ನೆಕ್ಸ್ಟು ಬ್ಲೌಸಿಗೆ ಇದೇ ಥರ ನೀವು ಇದನ್ನೇ ಇಟ್ಕೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೋದು, ಬೇಗ ಆಗುತ್ತೆ. ಓಕೆನಾ? ಈಗ ಇದನ್ನು ನೋಡಿ, ಕ್ಲೋಸ್ ಇರೋ ಸೈಡಲ್ಲೇ ಇಟ್ಕೋಬೇಕು ಲೈನಿಂಗ್ನ. ಓಕೆನಾ? ಈ ಥರ ಕ್ಲೋಸ್ ಇರಬೇಕು. ಈ ಥರ ಅದನ್ನೇ ಇಟ್ಟು ಮಾರ್ಕಿಂಗ್ ಮಾಡಿ ಜಸ್ಟ್ ಇದು ಹೆಂಗಿದೆ ಹಾಗೆ ಮಾರ್ಕ್ ಮಾಡಿ ಅದನ್ನು ಕಟ್ ಮಾಡಬೇಕು. ಆ್ಯಕ್ಚುಲಿ ಆಲ್ರೆಡಿ ಯಾಕಂದರೆ ನಾನು ಯಾಕೆ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಿರೋದು ಅಂದರೆ ಇವಾಗ ಮತ್ತೆ ಹೊಸದಾಗಿ ಸ್ಟೂಡೆಂಟ್ಸ್ ಜಾಯ್ನ್ ಆಗ್ತಿದ್ದಾರಲ್ವ, ಅವ್ರನ್ನ ಈಗ ಮತ್ತೆ ಹಳೇ ಬ್ಯಾಚಲ್ಲೇ ಜಾಯ್ನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಹಳೇ ಬ್ಯಾಚಲ್ಲಿ ತುಂಬ ಮುಂದೆ ಹೋಗಿದ್ದಾರೆ. ಇವಾಗ ಹೊಸದಾಗಿ ನಾನು ಗ್ರೂಪ್ ಮಾಡಬೇಕು ಅಂದರೆ ಹೊಸ ಬ್ಯಾಚ ಸ್ಟಾರ್ಟ್ ಮಾಡಬೇಕಲ್ವ. ಸೊ ಅವರಿಗೋಸ್ಕರ ಈಗ ಆಲ್ರೆಡಿ ಒಂದು 3-4 ಜನ ಇದ್ದಾರೆ. ಇವಾಗ ಅವ್ರಿಗೆ ಹೊಸ ಬ್ಯಾಚಿಗೆ ಹಾಕಬೇಕು ನಾನು. ಸೊ ಹಾಗಾಗಿ ಅವ್ರ ಜೊತೆಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ನಂದು ವಾಟ್ಸಪ್ ನಂಬರು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ನೋಡಿ, ಫ್ರಂಟಲ್ಲಿ ಈಗ ಸೈಡ್ ಸೀಮ್ ಕಟ್ ಮಾಡ್ಕೊಂಡಾಯ್ತಲ್ವ, ಇದು ಬಂದು ಸೆಂಟರ್. ಇವಾಗ ನೋಡಿ ಈಗೇನಿದೆ ಸೆಂಟರ್ ಸೀಮು, ಇದು ಇಂಪಾರ್ಟೆಂಟ್. ಇವಾಗ ಸೈಡ್ದು ಏನಿಲ್ಲ, ಎಕ್ಸ್ಟ್ರಾ ಏನು ತೊಗೊಳ್ಳೋದೇನಿರಲ್ಲ. ಇವಾಗ ಏನು ತೋರಿಸ್ತಾ ಇದ್ದೀನಿ ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಅಂತ ಹೇಳಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ನಿಮಗೆ 3/4 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ 1/4 ಇಂಚು ಎಕ್ಸ್ಟ್ರಾ ಇದ್ರೂ ಕಡಿಮೆ ಆಗಬಾರ್ದು. ಓಕೆನಾ? ನಾವು ಪ್ಯಾಡೆಲ್ಲ ಕಪ್ಸ್ ಎಲ್ಲ ಅಟ್ಯಾಚ್ ಮಾಡ್ತೀವಿ ಇದಕ್ಕೆ. ಸೊ ಹಾಗಾಗಿ ಕೆಳಗಡೆ ನಾನು ಇವಾಗ ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ವ, ಆ ಪಾರ್ಟಲ್ಲಿ ಮಾತ್ರ ಎಕ್ಸ್ಟ್ರಾ ತೊಗೋಬೇಕು. ಹಾಗೆಯೇ ಇಲ್ಲಿ ಈ ಪಾರ್ಟಲ್ಲೂ 3/4 ಇಂಚ್ ತೊಗೋತಾ ಇದ್ದೆ. ಬಟ್ ಈ ಪ್ಯಾಟ್ರನಿಗೆ ಇಲ್ಲಿ 1/4 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಕೆಳಗಡೆದು ಬಂದು ನಾನು 3/4 ಇಂಚು ಅಥವಾ 3/4 ಇಂಚು ತೊಗೊಳ್ಳಿ ನೀವು. ಯಾಕಂದರೆ ಎಕ್ಸ್ಟ್ರಾನೇ ಇರಲಿ, ನಾನು ಅಲ್ಲಿ 1/2 ಇಂಚ್ ತೊಗೊಂಡಿದ್ದೀನಿ. ನೀವೇ 3/4 ಇಂಚೇ ತೊಗೊಳ್ಳಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಇದ್ರೂ ನಾವು ಕಪ್ಸ್ ಎಲ್ಲ ಅಟ್ಯಾಚ್ ಮಾಡಿದಾಗ ಅದು ಒಳಗಡೆ ನಮಗೆ ಬಟ್ಟೆ ಬೇಕಾಗುತ್ತೆ ಅದನ್ನು ಅಟ್ಯಾಚ್ ಮಾಡೋಕ್ಕೆ. ಸೊ ಹಾಗಾಗಿ ಈಗ ಇದರಲ್ಲಿ ಪ್ರಿನ್ಸಸ್ದು ಶೇಪ್ ಇದೆ ನೋಡಿ, ಈ ಶೇಪಲ್ಲಿ ನೋಡಿ ಎಷ್ಟು ಎಕ್ಸ್ಟ್ರಾ ತೊಗೋಬೇಕಂದ್ರೆ ನೀವು ಇಲ್ಲಿ 3/4 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಅದರಲ್ಲೂ ಕೂಡ 3/4 ಇಂಚ್ ತೊಗೊಂಡ್ರೆ ಇದರಲ್ಲೂ 3/4 ಇಂಚೇ ತೊಗೋಬೇಕು. ಅದರಲ್ಲಿ 1/2 ಇಂಚ್ ತೊಗೊಂಡಿದ್ದೀರಾ ಅಂದರೆ ಕೆಳಗಡೆ ಇಲ್ಲೂ ಕೂಡ 1/2 ಇಂಚೇ ತೊಗೋಬೇಕು. ಓಕೆನಾ? ಇಲ್ಲಾಂದರೆ ಅದು ನೀಟಾಗಿ ಜಾಯಿಂಟ್ ಆಗಲ್ಲ, ಎಕ್ಸ್ಟ್ರಾ ಬಂದುಬಿಡುತ್ತೆ. ಹಾಗಾಗಿ
ಮಧುಬಾಲ ಬ್ಲೌಸಿಗೂ ಅಷ್ಟೇ ಒಂದು 3/4 ಇಂಚು ನೋಡಿ, ಇಲ್ಲಿ 1/2 ಇಂಚು ತೊಗೊಂಡಿದ್ದೀನಿ ನಾನು. ಇಲ್ಲೂ ಕೂಡ ಸೈಡೆಲ್ಲ 1/2 ಇಂಚೆ ತೊಗೋಬೇಕು. ಇದು ನಾನು 1/4 ಇಂಚಿಗೆ ಅಷ್ಟೇ ಕಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ಅಲ್ಲಿ ಓಪನ್ ಬರುತ್ತೆ, ನಾನು ಯಾವುದೇ ಜಾಯಿಂಟ್ ಮಾಡಲ್ಲ, ಅದಕ್ಕೋಸ್ಕರ. ಏನು ಪೈಪಿಂಗ್ ಕೊಡ್ತೀನಲ್ವ, ಪೈಪಿಂಗಿಗೆ ಎಷ್ಟು 1/4 ಇಂಚ್ ಬೇಕೋ ಅಷ್ಟು ಮಾತ್ರ ಇದು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಓಕೆನಾ. ಇದರಲ್ಲಿ ನಾನು ಒಂದು ಸ್ವಲ್ಪ ಎಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡ್ಕೊಳ್ಳಿ, 1 ಸರಿ 2 ಸರಿ ನೋಡ್ಕೊಳ್ಳಿ. ಈ ಸೈಡ್ ಮಾತ್ರ ಇವಾಗ ಕಟ್ ಮಾಡ್ತಾ ಇದ್ದೀನಲ್ಲ, ಆ ಸೈಡ್ ಮಾತ್ರನೇ ಎಕ್ಸ್ಟ್ರಾ ತೊಗೊಂಡಿರೋದು. ಓಕೆನಾ. ಇನ್ನೆಲ್ಲೂ ಎಕ್ಸ್ಟ್ರಾ ಇಲ್ಲ ನೋಡಿ. ಇಲ್ಲಿ ನೋಡಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ, ಯಾಕಂದರೆ ಈ ಕಡೆ ಇದ್ರ 3/4 ಇಂಚ್ ತೊಗೊಂಡಿದ್ದೀನಿ, ಅಲ್ಲಿ 1/2 ಇಂಚ್ ತೊಗೊಂಡಿದ್ದೀನಲ್ವ, ಇದನ್ನು ಸ್ವಲ್ಪ ಟ್ರಿಮ್ಮಿಂಗ್ ಮಾಡ್ಕೊತೀನಿ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ. ನೀವು ಎರಡೂ ಸೈಡೂ 3/4 ಇಂಚೆ ತೊಗೋಬೇಕು. ಓಕೆನಾ. ನೋಡಿ ಈ ಥರ ಇದರಲ್ಲೇನು ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದು ಇವಾಗ ನಿಮಗೆ ಎಲ್ಲೆಲ್ಲಿ ಎಕ್ಸ್ಟ್ರಾ ತೊಗೋಬೇಕು ಅಂತೇಳಿ ತೋರಿಸಿದ್ದೀನಿ. ಓಕೆನಾ. ಹಾಗೆಯೇ ಅಲ್ಲಿ ಸೆಂಟರ್ ಅಪೆಕ್ಸ್ ಪಾಯಿಂಟ್ ಇದೆಯಲ್ಲ, ಕಟ್ ಮಾಡಬೇಕಾದ್ರೆ ಅಲ್ಲೊಂಚೂರು ನ್ಯಾಚ್ ಹಾಕ್ಕೊಳ್ಳಿ. ಕಪ್ಸ್ ಎಲ್ಲ ಅಟ್ಯಾಚ್ ಮಾಡಬೇಕಾದ್ರೆ ನಿಮ್ಗೆ ಈಸಿ ಆಗುತ್ತೆ ಅಲ್ಲಿ ಅಟ್ಯಾಚ್ ಮಾಡೋಕ್ಕೆ. ಓಕೆನಾ. ಈ ಥರ ಪ್ಯಾಟ್ರನ್ ಮಾಡಿ ನೀವು ಎತ್ತಿಟ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಬ್ಲೌಸು ನೀವು ಇದೇ ಥರ ಕಟ್ ಮಾಡ್ಕೋಬೇಕು ಅಂತ ಅಂದರೆ ಇದನ್ನೇ ಯೂಸ್ ಮಾಡ್ಕೋಬೋದು. ಓಕೆನಾ. ಈಗ ಫ್ರಂಟು ಕಟ್ಟಿಂಗ್ ಆಯಿತು, ಬ್ಯಾಕು ಕಟ್ಟಿಂಗ್ ಆಯಿತು, ಸ್ಲೀವು ಎಲ್ಲ ಕಟ್ಟಿಂಗ್ ಆಯಿತು. ಈಗ ಇದು ಮೇನ್ ಫ್ಯಾಬ್ರಿಕ್ಕು. ನಾನು ಈ ಥರ ಫ್ಯಾಬ್ರಿಕ್ ಮೇಲೆ ಈ ಥರ ಪ್ಯಾಟ್ರನ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಫ್ಯಾಬ್ರಿಕ್ಕು ಸ್ವಲ್ಪ ಕಾಸ್ಟ್ಲಿ ಇದೆ. ಇದು 650 ಪರ್ ಮೀಟರ್ ಇರುತ್ತೆ. ಇದು 650 ರೂಪಾಯಿ ಮೀಟರು. ಈ ಫ್ಯಾಬ್ರಿಕ್ಕು ನಾನು ಇದೇ ಪ್ಯಾಟ್ರನ್ ಮಾಡಬೇಕು ಅಂತೇಳಿ ತಂದಿಟ್ಕೊಂಡಿದ್ದೆ. ಸೊ ಹಾಗಾಗಿ ಇವಾಗ ಅದನ್ನೇ ಮಾಡ್ತಾಯಿದ್ದೀನಿ. ಓಕೆನಾ. ನಾನಿಲ್ಲಿ 1 ಮೀಟರ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಮಧುಬಾಲ ಪ್ಯಾಟ್ರನ್ನಿಗೆ ಆಲ್ಮೋಸ್ಟ್ 1 ಮೀಟರೇ ಇರಬೇಕು. ಇದು ಸ್ವಲ್ಪ ಪರವಾಗಿಲ್ಲ, ದೊಡ್ಡದಾಗೇ ಇದೆ ಪೀಸು. ಬಟ್ ಒಂದೊಂದು ಜಾಸ್ತಿ ದೊಡ್ಡದಿರಲ್ಲ ಪನ್ನ. ಓಕೆನಾ. 1 ಮೀಟರ್ ಅಂತೂ ಬೇಕು. 1 ಮೀಟರ್ ತೊಗೊಂಡ್ರೂ ಕೂಡ ಕೆಲವೊಂದು ಪ್ಯಾಟ್ರನಿಗೆ ನಾವು ಪ್ಯಾಚು ಅದು ಇದು ಕೊಡಬೇಕು. ಇಲ್ಲಿ ನೋಡಿ ಯಾವುದು ಪ್ಯಾಚ್ ಬಂದಿಲ್ಲ ನನಗೆ. ತುಂಬ ಚೆನ್ನಾಗಿತ್ತು ಸ್ಟಿಚ್ ಮಾಡೋಕ್ಕೂ ಕೂಡ. ಇದು ಸ್ಟಿಚಿಂಗ್ ವಿಡಿಯೋ ಕೂಡ ರೆಡಿಯಾಗಿದೆ, ನಾನೇ ಸ್ಟಿಚ್ ಮಾಡಿದ್ದೀನಿ. ಅದನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ನಮ್ಮ ಸ್ಟೂಡೆಂಟ್ಸಿಗೂ ಕೂಡ ನಿಮ್ಮ ಪರ್ಸ್ನಲಾಗಿ ಗ್ರೂಪಲ್ಲಿ ಕೂಡ ಇದನ್ನು ಅಪ್ಲೋಡ್ ಮಾಡ್ತೀನಿ. ಇದೇ ವಿಡಿಯೋನ ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ಟೈಮ್ ಮಾಡ್ಕೊಂಡು ಇವಾಗ ನೈಟಲ್ಲಿ ನಾನು ವಿಡಿಯೋ ಮಾಡ್ತಿರೋದು. ಬೆಳಗ್ಗೆ ಟೈಮೆಲ್ಲ ಸ್ವಲ್ಪ ಕೆಲಸ ಇರುತ್ತೆ, ಮಾಡೋಕ್ಕಾಗಿಲ್ಲ. ನೈಟಲ್ಲಿ ಎಲ್ಲ ಹೋದ್ಮೇಲೆ ಇದು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತಿರೋದು. ಓಕೆನಾ. ನೋಡಿ ಇವಾಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ನೋಡಿಕೊಂಡು ಇಟ್ಕೋಬೇಕು. ಬ್ಯಾಕು ನೀವು ಕ್ಲೋಸ್ ಓಪನ್ ಇರೋ ಸೈಡಲ್ಲಿ ಇಟ್ರು, ಫ್ರಂಟ್ ಮಾತ್ರ ಕ್ಲೋಸ್ ಇರೋ ಸೈಡಲ್ಲೇ ನೋಡಿ. ಇವಾಗ ಫ್ರಂಟ್ ನಾನು ಫಸ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಫ್ರಂಟ್ದು ಸೈಡ್ ಸಿಮ್ ಇದೆಯಲ್ಲ, ಅದನ್ನು ಇವಾಗ ಕ್ಲೋಸ್ ಇರೋ ಸೈಡಿಗೆ ನಾನು ಕಟ್ ಮಾಡ್ಕೊಂಡು ಎತ್ತಿಟ್ಕೋತೀನಿ. ಹಾಗೇ ಇದು ಬಟ್ಟೆ ಚೆನ್ನಾಗೇ ಸ್ವಲ್ಪ ಜಾಸ್ತಿನೇ ಇದ್ದಿದ್ದರಿಂದ ನಮಗೆಲ್ಲೂ ಕೂಡ ಕಷ್ಟ ಆಗಲಿಲ್ಲ ಬಟ್ಟೆ ಅಡ್ಜಸ್ಟ್ ಮಾಡೋಕ್ಕೆ. ನೀವು ಕಡಿಮೆ ಇತ್ತು ಅಂದರೆ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ, ಓಪನ್ ಸೈಡ್ ಇರಲಿ. ಇದು ನೋಡಿ ಬೇಕಾದರೆ ಓಪನ್ ಸೈಡ್ ಇಟ್ಕೊಂಡ್ರು ಬ್ಯಾಕ್ ಪಾರ್ಟು, ಯಾಕಂದರೆ ಜಿಪ್ ಅಟ್ಯಾಚ್ ಮಾಡ್ತೀವಿ, ಬ್ಯಾಕ್ ಓಪನ್ ಬರುತ್ತೆ, ಹಾಗಾಗಿ ಓಪನ್ ಇರಲಿ. ಬಟ್ ಫ್ರಂಟಲ್ಲಿ ನೀವು ಫ್ರಂಟಲ್ಲಿ ಜಾಯಿಂಟ್ ಮಾಡಿದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಅಸಹ್ಯವಾಗಿ ಕಾಣಿಸುತ್ತೆ. ಹಾಗಾಗಿ ನೋಡಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಮತ್ತೆ ಒಂದು ಸರಿ ಫ್ಯಾಬ್ರಿಕ್ನ ಐರನ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿ. ನೋಡಿ ಈ ಥರ ಇವಾಗ ಬ್ಯಾಕ್ ಪಾರ್ಟು ಕಟ್ ಮಾಡಿ ಆಯಿತು. ಈ ಫ್ರಂಟ್ ಪಾರ್ಟಲ್ಲಿ ಸೆಂಟರ್ ಸೀಮ್ ಇದೆಯಲ್ಲ, ಅದನ್ನು ಇವಾಗ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು. ಇದು ನೋಡಿ ಕ್ಲೋಸ್ ಇರೋ ಸೈಡಲ್ಲೇ ಇದನ್ನು ಕೂಡ ಇಟ್ಕೋಬೇಕು. ಇದು ಕೂಡ ಕ್ಲೋಸ್ ಬರುತ್ತೆ, ಏಕೆಂದರೆ ಇದು ಫ್ರಂಟ್ ಓಪನ್ ಇಲ್ವಲ್ಲ, ಸೊ ಹಾಗಾಗಿ ಕ್ಲೋಸ್ ಇರೋ ಥರನೇ ಇಟ್ಕೋಬೇಕು. ಈ ಥರ ಇಟ್ಕೊಂಡು ಆ್ಯಕ್ಚುಲಿ ಸ್ವಲ್ಪ ಬಟ್ಟೆ ಮಿಕ್ಸಿದ್ದೀನಿ. ನನ್ನ ಮಗಳಿಗೆ ಏನಾದರೂ ಸ್ಟಿಚ್ ಮಾಡೋಣ ವೆಸ್ಟರ್ನ್ ಸ್ಟೈಲಲ್ಲಿ, ಏನಾದರೂ ಸ್ವಲ್ಪ ಬಟ್ಟೆ ಇದ್ದರೆ ವೆಸ್ಟರ್ನ್ ಸ್ಟೈಲೇ ಮಾಡಬೇಕಾಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದಷ್ಟು ಬಟ್ಟೆನ ಸ್ವಲ್ಪ ಉಳಿಸಿ ಇಟ್ಟಿದ್ದೀನಿ. ಅವಳಿಗೆ ಏನಾದರೂ ಮಾಡಬೇಕು, ಏನಾದರೂ ಮಾಡಿದಾಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಇದು
ಇದರಲ್ಲಿ ಶಾಪಲ್ಲಿ ವ್ಲಾಗ್ ಮಾಡಿರೋ ವಿಡಿಯೋ ಸ್ವಲ್ಪ ಇರೋದನ್ನು ಮೊಬೈಲ್ ತುಂಬ ತುಂಬ್ಕೊಂಡ್ಬಿಟ್ಟಿದ್ದಾವೆ. ಸ್ಟೋರೇಜ್ ಪ್ರಾಬ್ಲಮ್ಮು, ಅದನ್ನು ಕ್ಲಿಯರ್ ಮಾಡಬೇಕು. ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಕೂಡ ಟೈಮ್ ಸಿಕ್ಕಿಲ್ಲ ನನಗೆ. ಹಾಗಾಗಿ ಇದೊಂದು ಬ್ಲೌಸು ಇನ್ನು ಈಗ ಎಡಿಟ್ ಮಾಡಿಲ್ಲ ಅಂದರೆ ಅದು ಅಲ್ಲೇ ಉಳ್ಕೊಂಬಿಡುತ್ತೆ. ಮತ್ತು ಎಷ್ಟು ದಿನ ಆದ್ರೂ ಅದು ಅಪ್ಲೋಡ್ ಮಾಡೋದೇ ಇಲ್ಲ. ಮಾಡೋಣ ಅಂದ್ಕೊಂಡು ಇದೇ ಥರ ಎಷ್ಟೋ ವೀಡಿಯೋಗಳನ್ನ ನಾನು ಹಾಗೆ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಸ್ಟೋರೇಜ್ ಪ್ರಾಬ್ಲಮಿಗೆ. ಇದನ್ನು ಬೇಗನೆ ಕಟಿಂಗ್ ಮಾಡಿ, ಬೇಗನೆ ಸ್ಟಿಚಿಂಗ್ ಮಾಡಿ, ಬೇಗನೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದೇ ಥರ ನೆಕ್ಸ್ಟು ಕಟಿಂಗ್ ವೀಡಿಯೋಸ್ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಮಿಸ್ ಇಲ್ಲದೆ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು.